ಎಸ್ ಸೊ ನಾನು ದಿನೇಶ್ ಬಂಗೇರ್ ಅಂತೇಳಿ, ಊರು ಬಜಗೋಳಿ. ಸೊ ವಿಚಾರ ಏನಂದ್ರೆ, ಇವತ್ತು ಕಾರ್ಕಳದೊಂದು ಮಾರ್ಟ್ ಓಪನ್ ಆಗಿದೆ. ಇದೊಂದು ಸ್ಪೆಷಲ್ ಮಾರ್ಟ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಇಲ್ಲಿ ಸಿಗುವಂಥದ್ದು ಹರ್ಬಲ್ ಮತ್ತು ಆರ್ಗಾನಿಕ್ ಪ್ರಾಡಕ್ಟ್ಲಿ ಸಿಗ್ತಾ ಇದೆ. ಸೊ ಇದು ಲುಧಿಯಾನ ಬೇಸ್ಡ್ ಕಂಪನಿ, R&D ಇರುವಂಥದ್ದು ಲುಧಿಯಾನದಲ್ಲಿ. ಸೊ ಅಲ್ಟಿಮೇಟ್ ಆಗಿ ನಾವೊಂದು ಇವತ್ತು ಕಾರ್ಕಳದಲ್ಲಿ ಮಾರ್ಟನ್ನು ಓಪನ್ ಮಾಡಿದ್ದೀವಿ. ಅದರದ್ದು ಹೆಸರು ಹ್ಯಾಪಿ ಹೆಲ್ತ್ ಇಂಡಿಯಾ ಅಂತೇಳಿ. ಸೊ ಇದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್. ಇದು ಪೇಸ್ಟ್ ಅಂತ ಹೇಳ್ಬೋದು. ಇದೊಂದು ಅಲ್ಟಿಮೇಟ್ ಪ್ರಾಡಕ್ಟ್, ಒಂದು ಸ್ಪೆಷಲ್ ಪ್ರಾಡಕ್ಟ್ ಇದು. ಸೊ ಹಲ್ಲು ನೋವು ಏನಿದ್ರು ಕೂಡ ಜಸ್ಟ್ ನಾವು ಬೆಳಗ್ಗೆ ಎದ್ದು ಹಲ್ಲುಜ್ಜಿದೆ ಅಲ್ಟಿಮೇಟ್ ಆಗಿ ನಮಗೆ ಒಂದು ರಿಲೀಫ್ ಸಿಗುತ್ತೆ. ಸೊ ವೆರೈಟಿ ನಮಗೆ ಪೇಸ್ಟ್ ಇದೆ. ಮತ್ತೆ ಇಲ್ಲಿ ಶಕ್ಕರ್ ಅಂತೇಳಿ, ಕೆಲವು ನಮ್ಮ ಶುಗರ್ ಪೇಷಂಟ್ಗಳು ಈ ಸಕ್ಕರನ್ನು ಯೂಸ್ ಮಾಡಲಿಕ್ಕೆ ಸ್ವಲ್ಪ ಹೆದರ್ತಾರೆ. ಇದು ಪ್ಯೂರ್ ಬೆಲ್ಲದ ಹುಡಿ ಅಂತ ಹೇಳ್ಬೋದು. ಇದು ಶುಗರ್ ಪೇಷಂಟ್ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದೊಂದು ಎಲ್ಲರಿಗೆ ಗೊತ್ತಿದಂಥ ವಿಚಾರ. ಇದು ರೈಸ್ ಬ್ರೈನ್ ಆಯಿಲ್ ಅಂತೇಳಿ. ಸೊ ಇದರಲ್ಲಿ ಫ್ಯಾಟ್ ನಮಗೆ ಯೂಸ್ ಮಾಡಿದ್ರೆ ಫ್ಯಾಟ್ ಎಲ್ಲ ಜಾಸ್ತಿ ಆಗಲ್ಲ. ಅಲ್ಟಿಮೇಟ್ ಪ್ರಾಡಕ್ಟ್ ಇದೆ. ಮತ್ತೆ ಅಗ್ರಿಕಲ್ಚರ್ ಆರ್ಗಾನಿಕ್, ಪ್ಯೂರ್ ಆರ್ಗಾನಿಕ್ ವಿದೌಟ್ ಕೆಮಿಕಲ್ ಪ್ರಾಡಕ್ಟ್ ಇದೆ. ಮತ್ತೆ FMCG ಪ್ರಾಡಕ್ಟ್. ಸೊ ಎಲ್ಲ ಕಡೆ ನೋಡಿ, ನಾವು ಕೆಲವು ಸಲ ಹೊರಗಡೆಯಿಂದ ನಾವು ತಗೊಂಡಾಗ ಸೊ 1.5 ವರ್ಷ 2 ವರ್ಷ ಆ ಪ್ರಾಡಕ್ಟ್ ಅನ್ನ ಇಡ್ಬೋದು. ಯಾಕಂದ್ರೆ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ, ಅದಕ್ಕೋಸ್ಕರ ಜಾಸ್ತಿ ಅದನ್ನ ಇಡ್ಲಿಕ್ಕೆ ಸಾಧ್ಯತೆ ಇದೆ. ಬಟ್ ಇದು ವಿದೌಟ್ ಕೆಮಿಕಲ್. ಇದು ಯಾವುದೇ ಕಾರಣಕ್ಕೆ ಇದಕ್ಕೆ ಕೆಮಿಕಲ್ ಸ್ಪ್ರೇ ಮಾಡಲ್ಲ. ಇದು ಅಲ್ಟಿಮೇಟ್ ನಿಮಗೆ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಬಹುದು, ಸೈಡ್ ಎಫೆಕ್ಟ್ ಇಲ್ಲ. ಇದು FMCG ಪ್ರಾಡಕ್ಟ್, ಕಿಚನ್ಗೆ ಬೇಕಾದದ್ದು. ಇದು ಕೂಡ ನಮ್ದು ಮಸಾಲಾ ಐಟಮ್ ಇದೆ. ಇದರಲ್ಲಿ ಯಾವುದೇ ಕಾರಣಕ್ಕೆ ಇದರಲ್ಲಿ ಕಲರ್ ಇಲ್ಲ. ಮತ್ತೆ ಸೋಪ್ ಇದೆ, ಸೋಪು, ಬಾತ್ ಸೋಪು. ಇದು ಅಲ್ಟಿಮೇಟ್ ಪ್ರಾಡಕ್ಟ್. ನಮಗೆ ಯಾವುದೇ ಕಾರಣಕ್ಕೆ ಇದರಲ್ಲಿ ಕೂಡ ಕೆಮಿಕಲ್ ಇಲ್ಲ. ಸ್ಪೆಷಲ್ ಹೇಳಬೇಕಾದ್ರೆ ಇದರಲ್ಲಿ ಗ್ರೇಡ್ 1 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಬಾತ್ ಸೋಪ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಕೆಮಿಕಲ್ ಇಲ್ಲ ಈ ಪ್ರಾಡಕ್ಟ್ ಅಲ್ಲಿ. ಮತ್ತೆ ಪಿನಾಯಿಲ್ ಇರ್ಬೋದು, ಅಗರಬತ್ತಿ, ಟೊಮೆಟೊ ಕೆಚಪ್. ಕೆಲವು ಸಲ ನಾವು ಟೊಮೆಟೊ ಕೆಚಪ್ ಯೂಸ್ ಮಾಡ್ತೇವೆ, ಅದರಲ್ಲಿ ಟೊಮೆಟೊ ಅಲ್ಲ, ಖಾಲಿ ಕಲರ್ ಇರುತ್ತೆ. ಇದು ನ್ಯಾಚುರಲ್ ಟೊಮೆಟೊ ಕೆಚಪ್ ಅಂತ ಹೇಳ್ಬೋದು. ಸೊ ಮತ್ತೆ ರೂಮ್ ಫ್ರೆಶನರ್ ಇದೆ. ಇದೆಲ್ಲ ಮನೆಗೆ ಬೇಕಾದ ಪ್ರಾಡಕ್ಟ್. ಮತ್ತೆ ಇದರಲ್ಲಿ ನಾನು ಇದನ್ನ ಈ ಟೀ ಪೌಡ್ರನ್ನ ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ಇವಾಗ ಎಲ್ಲ ಕಡೆ ಹೆಚ್ಚಾಗಿ ನಾವು ಟೀ ತರುವಂಥದ್ದು ಅದಕ್ಕೆ ಕಲರ್ ಮಿಕ್ಸ್ ಮಾಡಿರ್ತಾರೆ. ಸೊ 1-2 ನಿಮಿಷದಲ್ಲಿ ಚಾಯ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಈ ಸ್ಪೆಷಲ್ ಟೀ ನಿಮಗೆ 8-10 ನಿಮಿಷ ಕುದಿಸಿದ್ರೆ ಮಾತ್ರ ಇದು ಟೀ ಆಗುವಂಥದ್ದು. ಯಾವುದೇ ಕಾರಣಕ್ಕೆ ಇದರಲ್ಲಿ ಕೆಮಿಕಲ್ ಇಲ್ಲ. ಒಳ್ಳೆ ಪ್ರಾಡಕ್ಟ್ ಅನ್ನ ನಾವು ಚೂಸ್ ಮಾಡಿ ಇಲ್ಲಿ ಇಟ್ಟಿದ್ದೀವಿ. ಸೊ ಅದೇ ರೀತಿ ಇದು ಪರ್ಸನಲ್ ಕೇರ್, ಲೇಡೀಸ್ಗೆ ಬೇಕಾದಂಥ ಪ್ರಾಡಕ್ಟ್. ಇದರಲ್ಲಿ ಒಂದು ನ್ಯಾಚುರಲ್ ಹೇರ್ ಕಲರ್ ಇದೆ, ಮೆಹಂದಿ ಪೌಡ್ರು. ಇದು ಯಾವುದೇ ಕಾರಣಕ್ಕೂ ನಿಮಗೆ ಸ್ಕಿನ್ಗೆ ಏನು ಪ್ರಾಬ್ಲಮ್ ಬರಲ್ಲ. ಒಳ್ಳೆ ಪ್ರಾಡಕ್ಟ್ ಇದು ಕೂಡ. ಮತ್ತೆ ಸೆಂಟ್ ಇರ್ಬೋದು. ಇದೆಲ್ಲ ಬಾಡಿ ಲೋಷನ್, ಶಾಂಪೂ. ಇದು ಇವಾಗ ಟ್ರೆಂಡ್ ನಡೀತಾ ಇದೆ. ಇದದ್ದು ಓನಿಯನ್ ಶಾಂಪೂ ಮತ್ತೆ ಓನಿಯನ್ ಹೇರ್ ಆಯಿಲ್ ಅಂತೇಳಿ ಇದರ ಟ್ರೆಂಡ್ ನಡೀತಾ ಇದೆ. ಪ್ಯೂರ್ ಓನಿಯನ್ ಹೇರ್ ಆಯಿಲ್ ಅಂತ ಹೇಳ್ಬೋದು. ಇದನ್ನು ಖಂಡಿತವಾಗಿ ನಾವು ಯೂಸ್ ಮಾಡಬಹುದು. ಯಾವುದೇ ಕಾರಣಕ್ಕೂ ನಮಗೆ ಸೈಡ್ ಎಫೆಕ್ಟ್ ಬರಲ್ಲ. ಮತ್ತೆ ಈ ಸೆಷನ್ಗೆ ಬಂದ್ರೆ ಇದು ವೆಲ್ನೆಸ್ ಪ್ರಾಡಕ್ಟ್. ಇಲ್ಲಿ ಯಾವುದೇ ಕಾರಣಕ್ಕೆ ನಾವು ವೆಲ್ನೆಸ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರೆ ಖಂಡಿತ ನಮಗೆ ಸೈಡ್ ಎಫೆಕ್ಟ್ ಇಲ್ಲ. ಉದಾಹರಣೆಗೆ ನಾನು ಹೇಳುವುದಾದ್ರೆ, ಇದು ಒಂದು ಜಾಯಿಂಟ್ ಗಾರ್ಡ್ ಅಂತ ಹೇಳ್ಬೋದು. ಜಾಯಿಂಟ್ ಗಾರ್ಡ್ ನಾವು ಮಂಡಿ ನೋವು ಅಂತ ಹೇಳ್ತೇವೆ. ತುಂಬಾ ಹಳೆ ಟೈಮ್ ಇದೆಲ್ಲ ನೋವೆಲ್ಲ ಇರುತ್ತೆ. ಸೊ ಅದರಲ್ಲಿ ನಮಗೆ ಯಾವುದೋ ಕೆಲವೊಂದು ಟ್ಯಾಬ್ಲೆಟ್ ಯೂಸ್ ಮಾಡಿದ್ರೆ ಗುಣ ಆಗಲ್ಲ. ಇದು ನಿಮಗೆ 100% ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್. ಇದನ್ನು ಖಂಡಿತವಾಗಿ ಕೂಡ ಮಂಡಿ ನೋವಿದ್ರೆ ಯೂಸ್ ಮಾಡಬಹುದು. ಸೊ ಅಂತೇಳಿ ಇದು ಒಳ್ಳೆ ಪ್ರಾಡಕ್ಟ್. ಇದರ 5 ಬಗೆಯ ತುಳಸಿ ಇದೆ ಇದರಲ್ಲಿ. ಸೊ ಬೆಳಿಗ್ಗೆ ಎದ್ದು ನಾವು ಬಿಸಿನೀರು ಕುಡಿತೇವೆ. ಬಿಸಿನೀರು ಜೊತೆಗೆ ಇದನ್ನೊಂದು 2 ಡ್ರಾಪ್ ನಾವು ನೀರಿಗೆ ಹಾಕಿ, ಬಿಸಿನೀರು ಅಂದ್ರೆ ಉಗುರು ಬಿಸಿನೀರು ಅಂತ ಹೇಳ್ಬೋದು, ಅದಕ್ಕೆ ಹಾಕಿ 2 ಡ್ರಾಪ್ ನಾವು ಕುಡಿದ್ರೆ ನೀರನ್ನ, ಸೊ ಒಂದು ಒಳ್ಳೆ ಡೈಜೆಷನ್ ಆಗುತ್ತೆ. ಮತ್ತೆ ಶೀತ ಕೆಮ್ಮು ಎಲ್ಲ ಬರಲ್ಲ. ಒಳ್ಳೆ ರಿಸಲ್ಟ್ ಕೊಡುವಂತ ಒಳ್ಳೆ ಪ್ರಾಡಕ್ಟ್. ಸೊ ಅದೇ ರೀತಿ ಈ ಪ್ರಾಡಕ್ಟ್ ಅನ್ನ ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ಇದು ಟೀತ್ ಕ್ವೀರ್ ಅಂತೇಳಿ. ಸೊ ಹಲ್ಲು ನೋವು, ಹಲ್ಲಲ್ಲಿ ಬ್ಲಡ್ ಬರುವಂತದ್ದು,
ಸೊ ಹಲ್ಲು ಕಪ್ಪಾಗಿರುವಂಥದ್ದು ಇದಕ್ಕೆ ಒಳ್ಳೆ ರಿಸಲ್ಟ್. ನಾವು ಬ್ರಷ್ಗೆ 2 ಡ್ರಾಪ್ ಹಾಕೊಂಡು, ಇದು ಲಿಕ್ವಿಡ್ ಬೇಸಲ್ಲಿದೆ ಪೇಸ್ಟ್, ಸೊ 2 ಡ್ರಾಪ್ ಹಾಕೊಂಡು ಇದನ್ನ ಯೂಸ್ ಮಾಡ್ಬೋದು. 100% ಹಲ್ಲು ನೋವು ಗುಣ ಆಗುತ್ತೆ. ಅದೇ ರೀತಿ ಗ್ಯಾಸ್ಟ್ರೋಲ್ ಇದೆ. ಇದೊಂದು ಹ್ಯಾಪಿಟಮಿ. ಕೆಲವೊಂದು ಪ್ರಾಡಕ್ಟ್ ಅನ್ನ ನಾನು ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೀನಿ. ಇದು ಹ್ಯಾಪಿಟಮಿ ಅಂತ ಹೇಳಿ. ಸೊ ಹೊಟ್ಟೆ ಕ್ಲೀನ್ ಮಾಡುವಂಥದ್ದು. ಸೊ ಎಂತ ನಾವು ತಿಂದಿದ್ರು ಕೂಡ ಕೆಲವು ಸಲ ನಮಗೆ ಡೈಜೆಷನ್ ಆಗಿರಲ್ಲ. ಸೊ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರೆ ರಾತ್ರಿ ಊಟ ಆದ್ಮೇಲೆ ಅರ್ಧ ಗಂಟೆ ನಂತರ ಈ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ಮರುದಿವಸ ಒಂದು ನಮಗೆ ಒಳ್ಳೆ ಟಾಯ್ಲೆಟ್ ಹೋಗುತ್ತೆ, ಕ್ಲೀನ್ ಆಗುತ್ತೆ. ಸೊ ಅದೇ ರೀತಿ ಹ್ಯಾಪಿಟಮ್ ಇದೆ, ಮೆಮೊರಿ ಜ್ಯೂಸ್ ಇದೆ, ಅಲೋವೆರಾ, ಸೊ ನೋನಿ, ಇದು ಎಲ್ಲರಿಗೂ ಕೂಡ ಗೊತ್ತಿದ್ದಂತ ವಿಚಾರ. ಇದು ಒಳ್ಳೆ ರಿಸಲ್ಟ್ ಕೊಡುವಂತ ಪ್ರಾಡಕ್ಟ್. ಮತ್ತೊಂದು ಪ್ರಾಡಕ್ಟ್ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಹೃದಯಾಮೃತ. ಸೊ ಇವಾಗ ತುಂಬಾ ಕಡೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ನಡೀತಾ ಇದೆ. ಸೊ ಬೆಳಿಗ್ಗೆ ಇದ್ದವರು ಸಾಯಂಕಾಲ ಇಲ್ಲ ಅಂತ ಹೇಳೋದು ತುಂಬಾ ಬೇಜಾರಾಗುತ್ತೆ. ಸೊ ಅದೇ ರೀತಿ ಈ ಹೃದಯಾಮೃತ ಪ್ರಾಡಕ್ಟ್, ಸೊ ಹಾರ್ಟ್ ಅಲ್ಲಿ ಎಂತ ಬ್ಲಾಕೇಜ್ ಇದ್ರೂ ಕೂಡ ಕ್ಲೀನ್ ಮಾಡುವಂತದ್ದು ಹೃದಯಾಮೃತ ಪ್ರಾಡಕ್ಟ್. ಇದನ್ನ ಖಂಡಿತ ಎಲ್ಲರೂ ಕೂಡ ಯೂಸ್ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಸೊ ಒಳ್ಳೆ ಪ್ರಾಡಕ್ಟ್. ಅದೇ ರೀತಿ ನಮಗೆ ಮಕ್ಕಳಿಗೆ ಇವಾಗ ನ್ಯಾಚುರಲ್ ಇದು ಜ್ಯೂಸ್ ಅಂತ ಹೇಳ್ಬೋದು. ಆರೆಂಜ್, ಬ್ರಾಹ್ಮಿ ಮತ್ತೆ ಬಾದಾಮಿ, ಸೊ ಲೀಚಿ, ಇದೆಲ್ಲ ಒಳ್ಳೆ ಪ್ರಾಡಕ್ಟ್ ಇದೆ. ಮತ್ತೆ ಶುಗರ್ ರಿಲೇಟೆಡ್ ಪ್ರಾಡಕ್ಟ್ ಇದು ಕರೆಲ ನೀಮು ಜಾಮೂನ್ ಅಂತೇಳಿ ಇದು ಪೌಡರ್ ಬರುತ್ತೆ. ಸೊ ಇದನ್ನ ಕೂಡ ಶುಗರ್ ರಿಲೇಟೆಡ್ ವ್ಯಕ್ತಿಗಳು ಇದನ್ನ ಖಂಡಿತ ಯೂಸ್ ಮಾಡಬಹುದು. ಇದು ನ್ಯಾಚುರಲ್ ಪ್ರಾಡಕ್ಟ್. ಸೊ ಅದೇ ರೀತಿ ಜ್ಯೂಸ್ ಕೂಡ ಇದೆ. ಮತ್ತೆ ಇನ್ನೊಂದು ಕಿಟ್ ಇದೆ, ಇದು 45 ಡೇಸ್. ಎಸ್, ಇನ್ನೊಂದು ಪ್ರಾಡಕ್ಟ್ ಅನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ರಾಕ್ ಸಾಲ್ಟ್ ಅಂತೇಳಿ. ಸೊ ಇದು BP-ನವರಿಗೆ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. BP ಇದ್ದವರು ಖಂಡಿತ ಈ ಪ್ರಾಡಕ್ಟನ್ನು ಯೂಸ್ ಮಾಡಿ. ರಾಕ್ ಸಾಲ್ಟ್ ಅಂತ ಹೇಳ್ತಾರೆ. ಸೊ ನಾರ್ಮಲ್ ಕೂಡ ಸಾಲ್ಟ್ ಇದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಮತ್ತು ಇದು ಸರ್ಫ್ ನೋಡಿ. ಸೊ ಇದು 4 kg ಸರ್ಫ್ 4 kg ಇದೆ. ಇದಕ್ಕೆ MRP 450 ಇದೆ. ಅಂದರೆ ನಾರ್ಮಲ್ ರೇಟ್ ನಮ್ಮ ಮಾರ್ಕೆಟ್ ರೇಟಲ್ಲೇ ಎಲ್ಲ ಇರುವಂಥದ್ದು. ಖಂಡಿತ ಒಮ್ಮೆ ಈ ಮಾರ್ಟ್ಗೆ ವಿಸಿಟ್ ಮಾಡಿ, ಅವಾಗ ಗೊತ್ತಾಗುತ್ತೆ ಪ್ರಾಡಕ್ಟ್ ಎಲ್ಲ ಹೆಂಗಿದೆ. ಮತ್ತೊಂದು ವಿಚಾರ ಇದೆ, ಇನ್ನೊಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದು ಲಾಂಡ್ರಿ ಸೋಪ್ ಅಂತೇಳಿ. ಸೊ ನಮಗೆ ಕೈಗೇನು ಅಫೆಕ್ಟ್ ಆಗಲ್ಲ. ನಾವು ಅರ್ಧ ಗಂಟೆ 1 ಗಂಟೆ ಆ ಬಟ್ಟೆ ಹೋಗಿದ್ರೆ ಕೈಯೆಲ್ಲ ವೈಟ್ ಆಗುತ್ತೆ. ಸೊ ಇದು ನ್ಯಾಚುರಲ್ ಪ್ರಾಡಕ್ಟ್. ಇದು ಖಂಡಿತ ಯೂಸ್ ಮಾಡಿ, ಒಳ್ಳೆ ಪ್ರಾಡಕ್ಟ್. ಇದು ಪ್ರಾಡಕ್ಟ್ ವೆಟ್ ಕಾಲ್ ಅಂತೇಳಿ. ಸೊ ದನಗೆ, ನಾಯಿಗೆ, ಯಾವುದೇ ಅನಿಮಲ್ ಇರಲಿ ಅದಕ್ಕೆ ಯೂಸ್ ಮಾಡುವಂಥದ್ದು ಪ್ರಾಡಕ್ಟ್. ಇದು ದನಕ್ಕೆ ಒಂದು ಸ್ಪೆಷಲ್ ಪ್ರಾಡಕ್ಟ್. ಇದು 5 ಲೀಟರ್ ಕ್ಯಾನ್ ಇದೆ. ಸೊ ಇದು ದನಕ್ಕೆ ನಮಗೆ ಫ್ಯಾಟ್ ಜಾಸ್ತಿ ಆಗುವಂಥದ್ದು, ಡಿಗ್ರಿ ಜಾಸ್ತಿ ಆಗುವಂಥದ್ದು, ಮತ್ತೆ ಹಾಲು ಜಾಸ್ತಿ ಆಗುವಂಥದ್ದು, ಮತ್ತೆ ಈ ದನಗಳಿಗೆ ಎಂತ ಹೇಳ್ತಾರೆ, ನಮ್ಮ ಕಾಲು ಬಾಯಿ ರೋಗ ಅಂತ ಹೇಳ್ತಾರೆ. ಸೊ ಇದಕ್ಕೆಲ್ಲ ಒಳ್ಳೆ ರಿಸಲ್ಟ್ ಕೊಡುವಂಥ ಪ್ರಾಡಕ್ಟ್. ಸೊ ಇದನ್ನು ಕೂಡ, ಈ ಪ್ರಾಡಕ್ಟ್ ಕೂಡ ಯೂಸ್ ಮಾಡ್ಬೋದು. ಅದೇ ರೀತಿ ಅಗ್ರಿಕಲ್ಚರ್ ಅಲ್ಲಿ ಕೂಡ ನಮ್ಮಲ್ಲಿ ತುಂಬಾ ಪ್ರಾಡಕ್ಟ್ ಇದೆ. ಇದು ಪ್ಯೂರ್ ಆರ್ಗಾನಿಕ್, ಯಾವುದೇ ಕಾರಣಕ್ಕೆ ಇದರಲ್ಲಿ ಕೆಮಿಕಲ್ ಇಲ್ಲ. ಇದು ಕಾರ್ಬನ್ ಗೋಲ್ಡ್ ಅಂತ ಹೇಳಿ ಪ್ರಾಡಕ್ಟ್. ಇದು ಒಳ್ಳೆ ಪ್ರಾಡಕ್ಟ್. 5 ಲೀಟರ್ಸ್ ಇದು ಪ್ರಾಡಕ್ಟ್. ಇದು 200 ಲೀಟರ್ ಡ್ರಮ್ಮಿಗೆ, ನೀರಿಗೆ 200 ಲೀಟರ್, ಇದೊಂದು 5 ಲೀಟರ್ ಡೈರೆಕ್ಟ್ ಕ್ಯಾನ್ ಹಾಕುವಂಥದ್ದು. ಇದು ಒಳ್ಳೆ ರಿಸಲ್ಟ್ ಕೊಡುವಂತ, ಲಾಂಗ್ ಟರ್ಮ್ ಇರಲಿ ಶಾರ್ಟ್ ಟರ್ಮ್ ಇರಲಿ ಕ್ರಾಪ್ಗೆ ಒಳ್ಳೆ ರಿಸಲ್ಟ್ ಕೊಡುವಂತ ಪ್ರಾಡಕ್ಟ್ ಕಾರ್ಬನ್ ಗೋಲ್ಡ್ ಅಂತ ಹೇಳಿ. ಇನ್ನು ಇದರ ಬಗ್ಗೆ ಮಾಹಿತಿ, ಅಗ್ರಿಕಲ್ಚರ್ ಬಗ್ಗೆ ಮಾಹಿತಿ ಬೇಕಂದ್ರೆ ಖಂಡಿತ ಕಾರ್ಕಳ ಮಾರ್ಟಿಗೆ, HHM ಮಾರ್ಟಿಗೆ ಬನ್ನಿ, ವಿಸಿಟ್ ಮಾಡಿ. ಎಲ್ಲ ನಿಮಗೆ ಡೀಟೇಲ್ಸ್ ಖಂಡಿತ ಸಿಗುತ್ತೆ. ಈ ಪ್ರಾಡಕ್ಟ್ ಅನ್ನು ನಾನು ಹೇಳುವಂತದ್ದು ಆರ್ಗಾನಿಕ್ ಪ್ರಾಡಕ್ಟ್, ಖಂಡಿತ ನಾವು ಯೂಸ್ ಮಾಡಲೇಬೇಕು. ಸೊ ಇವಾಗ ಕೆಮಿಕಲ್ ಮುಕ್ತ ಟ್ರೆಂಡ್ ನಡೀತಾ ಇದೆ. ನಾವು ಕೂಡ ಕೆಮಿಕಲ್ ಇಂದ ದೂರ ಹೋಗೋಣ ಅಂತ ಹೇಳಿ ಇದು ಆರ್ಗಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಒಂದು ಕೋರ್ಸ್ ಅಂತ ಹೇಳ್ಬೋದು, ಅಲ್ಟಿಮೇಟ್ ರಿಸಲ್ಟ್ ಆ ಪ್ರಾಡಕ್ಟ್ ಕೂಡ ಇದೆ. ಸೊ ಇಷ್ಟೆಲ್ಲ ನಾವು ಪ್ರಾಡಕ್ಟ್ ಅನ್ನು ಇವಾಗ ಇಲ್ಲಿ ಇಟ್ಟಿದ್ದೀವಿ. ಸೊ ಇದು ಕಾರ್ಕಳದಲ್ಲಿ ನಮ್ಮ ಇಲ್ಲೇ ಕಾಂಚನ್ ಹೊಂಡೈ ಶೋರೂಮ್ ಅಂತ ಫ್ರಂಟ್ ಅಲ್ಲಿ ಇದೆ. ಅದರ ಎದುರು ಕಡೆ ನಮ್ಮ ಆತ್ರಿ ಬಿಲ್ಡಿಂಗ್ ಅಂತ ಇದೆ, ಅದರ ಕೆಳಗಡೆ ನಮ್ಮ HHI ಮಾರ್ಟ್ ಇಲ್ಲಿದೆ. ಎಲ್ಲರೂ ಕೂಡ ಸೊ ಈ ಮಾರ್ಟ್ಗೆ ಬನ್ನಿ, ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ. ಮತ್ತೆ ಆರ್ಗಾನಿಕ್ ಮತ್ತೆ ಹರ್ಬಲ್ ಇವಾಗ ಟ್ರೆಂಡ್ ನಡೀತಾ ಇದೆ. ಸೊ ನಮ್ಗೆ ನಾವು ಹೇಳ್ತೇವಲ್ವಾ,
ತುಂಬ ಕೆಮಿಕಲ್ ಬೇಸಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ, ಅದನ್ನು ಸ್ವಲ್ಪ ದೂರ ಮಾಡಿಕೊಂಡು ನಾವು ಆರ್ಗಾನಿಕ್ ಕಡೆ, ಹರ್ಬಲ್ ಕಡೆ ಬರೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್.